ವೀಕ್ಷಕರೇ, ಎಸ್ ಜಾನಕಿಯವರ ಸುಮಧುರ ಕಂಠ, ವಿಭಿನ್ನ ಶೈಲಿ, ಜೊತೆಗೆ ಯಾವುದೇ ವಯಸ್ಸಿನ ಹೀರೋಯಿನ್ ಇದ್ರೂ ಕೂಡ ಆ ಮಾಡ್ಯುಲೇಷನ್ ಮಾಡ್ತಾರೆ ವಾಯ್ಸ್ ಅಲ್ಲಿ, ಸಂಗೀತದಲ್ಲಿ. ಸೊ ಆ ಒಂದು ವಿಭಿನ್ನ ಶೈಲಿ ಇದೆಲ್ಲವೂ ಕೂಡ ಯುವ ಜನತೆಗೆ ಪ್ರೇರಣೆ. ಇವರಿಂದ ಪ್ರೇರಣೆ ಪಡ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಒಂದೆರಡು ಸಾಂಗ್ ಹಾಡದವರಿಗೆ ಹಮ್ಮು ಬಿಮ್ಮು ಎಲ್ಲ ಬರುತ್ತೆ ಇವಾಗಿನ ಕಾಲದಲ್ಲಿ. ಯುವ ಪೀಳಿಗೆಗೆ ಮಾರ್ಗದರ್ಶನ ಅಂತ ಹೇಳಿದ್ರೆ 48,000 ಹಾಡು, ಜೊತೆಗೆ 20ಕ್ಕೂ ಹೆಚ್ಚು ಅಧಿಕ ಭಾಷೆಗಳಲ್ಲಿ ಹಾಡನ್ನು ಹಾಡಿದ್ದಾರೆ. ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ವೀಕ್ಷಕರೇ, ಏನಪ್ಪಾ ಅಂತ ಹೇಳಿದ್ರೆ, ಈ ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತದ ಮಾಣಿಕ್ಯ ಅಂತ ಕರೆಸ್ಕೊಂಡವರು, ಅವ್ರನ್ನ ಪರಿಚಯ ಮಾಡಿದ್ದೆ ಎಸ್ ಜಾನಕಿ ಅವರು. ಅವ್ರು ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಒಂದು ಇಂಟರ್ವ್ಯೂ ಸಂದರ್ಭದಲ್ಲಿ ಬಾಲಸುಬ್ರಹ್ಮಣ್ಯಂ ಅವರು, ನನ್ನನ್ನ ಪರಿಚಯ ಮಾಡಿದ್ದೆ ಎಸ್ ಜಾನಕಿ ಅವರು. ನಾನು ಆಕ್ಚುಲಿ ಇಂಜಿನಿಯರ್ ಫೀಲ್ಡಿಗೆ ಹೋಗ್ಬೇಕಾಗಿತ್ತು, ಅದು ನನ್ನ ಗಾಯಕ ಆಗಿ ಪರಿಚಯ ಮಾಡಿದ್ದೆ ಎಸ್ ಜಾನಕಿ ಅಂತ. ನೋಡಿ ಎಷ್ಟೆಷ್ಟು ಜನರನ್ನ ಪರಿಚಯ ಮಾಡಿದ್ದಾರೆ, ಅವರಿಂದ ಪ್ರೇರಣೆ ಪಡ್ಕೊಂಡಿದ್ದಾರೆ. ಆದ್ರೆ ಇವರು ನಡೆದು ಬಂದ ಹಾದಿ ಇತ್ತಲ್ಲ, ಬಹಳ ವಿಭಿನ್ನ. ಅದು ಯುವ ಪೀಳಿಗೆಗೂ ಕೂಡ ಪ್ರೇರಣೆ ಆಗ್ಬೇಕಾಗತ್ತೆ. ಹಾಗಾದ್ರೆ ಅವರು ನಡೆದು ಬಂದ ಹಾದಿ ಯಾವ ರೀತಿ ಆಗಿದೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ. ಗಾನ ಸರಸ್ವತಿ ಎಸ್ ಜಾನಕಿ ಅಸ್ತಂಗತ, ಕಣ್ಮರೆಯಾದ ಸಂಗೀತ ಲೋಕದ ದಂತಕತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಣ್ಣಿಸಲಾಗದ ಒಂದು ಅತಿ ಅದ್ಭುತ ಗಾಯನ ಪರಂಪರೆ ಸ್ತಬ್ಧವಾಗಿದೆ. ದಕ್ಷಿಣ ಭಾರತದ ಸಾಂಸ್ಕೃತಿಕ ಲೋಕದ ಗಾಯನ ಕೋಗಿಲೆ ಎಂದೇ ಪ್ರಸಿದ್ಧರಾಗಿದ್ದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅಮ್ಮ ತಮ್ಮ 88ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಈ ಆಘಾತಕಾರಿ ಸುದ್ದಿಯಿಂದಾಗಿ ಇಡೀ ಭಾರತೀಯ ಚಿತ್ರರಂಗವೇ ಹಾಗೂ ಕೋಟ್ಯಾಂತರ ಕನ್ನಡಿಗರು ತೀವ್ರ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಮೂರನೇ ವಯಸ್ಸಿನಲ್ಲೇ ಸಂಗೀತ ಪಯಣ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆಯಲ್ಲಿ ಜನಿಸಿದಂತಹ ಎಸ್ ಜಾನಕಿ ಅಮ್ಮ ಕೇವಲ 3 ವರ್ಷದ ಮಗುವಾಗಿದ್ದಾಗಲೇ ನಾದಸ್ವರ ವಿದ್ವಾನ್ ಶ್ರೀ ಪೈದಿಸ್ವಾಮಿ ಅವರ ಬಳಿ ಸಂಗೀತ ಅಭ್ಯಾಸವನ್ನು ಪ್ರಾರಂಭಿಸುತ್ತಾರೆ. 1957ರಲ್ಲಿ ತಮಿಳಿನ ವಿದಿಯನ್ ವಿಳೆಯಾಟು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದ ಜಾನಕಿ ಆ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಕ್ಕೂ ಹೆಚ್ಚು ಭಾಷೆ, 48,000 ಹಾಡು. ಎಸ್ ಜಾನಕಿ ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಭಾರತದ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಬರೋಬ್ಬರಿ 48,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿ ಭಾರತೀಯ ಸಂಗೀತ ಲೋಕದ ಸಾಮ್ರಾಜ್ಞಿಯಾಗಿದ್ದರು. ಕನ್ನಡಿಗರ ಮನದಲ್ಲಿ ಅಚ್ಚಳಿಯದ ಗೀತೆಗಳು: ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ನಗು ಎಂದಿದೆ ಮಂಜಿನ ಹನಿ, ಅಮ್ಮ ಎಂದರೆ ಮೈಮನವೆಲ್ಲ ತುಳುಕ ಪ್ರೀತಿ, ರಾಜ ಮುದ್ದು ರಾಜ, ನಗುವ ನಯನ, ಸ್ವಾತಿ ಮುತ್ತಿನ ಮಳೆಹನಿಯೇ, ಎಲ್ಲೆಲ್ಲಿ ನೋಡಲಿ, ಚಿನ್ನದ ಮಲ್ಲಿಗೆ ಹೂವೆ. ಹೀಗೆ ಎಸ್ ಜಾನಕಿ ಅಮ್ಮ ಹಾಡಿರುವಂತಹ ಹಾಡುಗಳು ಅಮರವಾಗಿವೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಮ್ಯೂಸಿಕಲ್ ಜರ್ನಿ. ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಅಪರೂಪದ ಬಾಂಧವ್ಯ ಅಂದ್ರೆ ಅದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರದಾಗಿತ್ತು. ರಾಜ್ ಜಾನಕಿ ಮಾಂತ್ರಿಕ ಜರ್ನಿ ಆರಂಭವಾಗಿದ್ದು 1959ರ ಮಹಿಷಾಸುರ ಮರ್ದಿನಿ ಚಿತ್ರದ ಮೂಲಕ. ಅಂದು ಕೇವಲ 19 ವರ್ಷದ ಚಿಗುರು ಹರೆಯದ ಜಾನಕಿ ಹಾಗೂ 29 ವರ್ಷದ ಯುವ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಯಾಗಿ ಹಾಡಿದಾಗ ಗಂಧದ ಗುಡಿಯಲ್ಲಿ ಹೊಸ ಇತಿಹಾಸವ ಸೃಷ್ಟಿಯಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅಲ್ಲಿಂದ ಆರಂಭವಾದ ಈ ಜೋಡಿಯ ಜರ್ನಿ ದಶಕಗಳ ಕಾಲ ಕನ್ನಡಿಗರನ್ನ ತನ್ನ ಗಾನ ಮಾಧುರ್ಯದಿಂದ ತಣಿಸಿತು. ಪದ್ಮಭೂಷಣ ತಿರಸ್ಕರಿಸಿದ್ದ ಜಾನಕಿ. ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ 2013ರಲ್ಲಿ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಣೆ ಮಾಡಿತ್ತು. ಆದರೆ ಈ ಗೌರವ ತಮ್ಮ ಸುದೀರ್ಘ 5.5 ದಶಕಗಳ ವೃತ್ತಿ ಜೀವನಕ್ಕೆ ತಡವಾಗಿ ಬಂದಿದೆ. ದಕ್ಷಿಣ ಭಾರತದ ಕಲಾವಿದರಿಗೆ ಸೂಕ್ತ ಮನ್ನಣೆ ಸಿಗುತ್ತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿ ಎಸ್ ಜಾನಕಿ ಅವರು ಪ್ರಶಸ್ತಿಯನ್ನ ಸ್ವೀಕಾರ ಮಾಡದೆ ತಿರಸ್ಕರಿಸುತ್ತಾರೆ. ರಾಜ್ಯೋತ್ಸವ ಪ್ರಶಸ್ತಿಗೆ ಮನಸೋತ ಗಾಯಕಿ.
4 ರಾಷ್ಟ್ರ ಪ್ರಶಸ್ತಿಗಳು, ಸುಮಾರು 30 ರಾಜ್ಯ ಪ್ರಶಸ್ತಿ ಎಸ್ ಜಾನಕಿಗೆ ಹರಿಸಿ ಬಂದಿವೆ. 2013ರಲ್ಲಿ ಭಾರತ ಸರ್ಕಾರವು ನೀಡಿದ್ದ ಪದ್ಮಭೂಷಣ ಪ್ರಶಸ್ತಿ ತಿರಸ್ಕರಿಸಿದ ಜಾನಕಿ ಕರ್ನಾಟಕ ರಾಜ್ಯ ಸರ್ಕಾರ 2014ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿತು. ಈ ಪ್ರಶಸ್ತಿಯನ್ನ ಎಸ್ ಜಾನಕಿ ಅತ್ಯಂತ ತುಂಬು ಹೃದಯದಿಂದ ಸ್ವೀಕರಿಸುತ್ತಾರೆ. ಬಹಳ ಸ್ವಾಭಿಮಾನಿ ಹೆಣ್ಮಗಳು. ಆಕೆಗೆ ಯಾವ್ದು ಬೇಕು, ಯಾವ್ದು ಬೇಡ, ಯಾವುದನ್ನ ಗೌರವಿಸಬೇಕು, ಯಾವುದನ್ನ ಸನ್ಮಾನಿಸಬೇಕು, ಯಾವುದನ್ನ ವಿರೋಧಿಸಬೇಕು, ಅವರಲ್ಲಿದ್ದಂತಹ ಆ ಗಟ್ಟಿ ಸ್ವಭಾವ ಇದೆಯಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ದಕ್ಷಿಣದ ಕಲಾವಿದರಿಗೆ ಅವಮಾನ ಆಗುವಂತ ಸಂಗತಿಗಳು ಬಂದ ಸೆಟದು ನಿಲ್ತಾ ಇದ್ರು ಅನ್ನುವಂಥದ್ದು. ಮಾಧುರ್ಯ ಭರಿತ ಧ್ವನಿಯಿಂದಲೇ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದ ದಕ್ಷಿಣ ಭಾರತದ ಗಾನ ಕೋಗಿಲೆ ದಂತಕತೆ ಎಸ್ ಜಾನಕಿ ಇನ್ನಿಲ್ಲ. ಸ್ವರ ಮಾಂತ್ರಕಿ ಜಾನಕಿ ಸಂಗೀತ ಸಾಮ್ರಾಜ್ಯದ ಒಂದು ಸುವರ್ಣ ಯುಗವೇ ಇದೀಗ ಅಂತ್ಯವಾಗಿದೆ.